ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತ ರಾಷ್ಟ್ರೀಯ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ. ನಾನು ಪಾಲಿಟಿಕ್ಸಿಗೆ ಮೊನ್ನೆ ಬಂದದಲ್ಲ, 45 ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ. ಯಾರಿಗೂ ನನ್ನ ಹೆಸರು ಇಡಿ ಅಂತ ಆಗಲಿ, ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದ್ರೆ. ಬಿಕಾಸ್ ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತಂದ್ರೆ. ಅದಕ್ಕೆ ಬೇರೆ ಹೆಸರಿದ್ರೆ ರಸ್ತೆಗೆ ಅದು ಮಾಡೋದು ಬೇಡ. ದೇವಸ್ಥಾನದಿಂದ ರಾಯಲ್ ಹಿಲ್ಸ್ ಸರ್ಕಲ್ ಯಾವುದೇ ರೀತಿಯಾದ ಹೆಸರಿಲ್ಲ ಸರ್. ಆ ರಸ್ತೆಗೆ ಹೆಸರಿಡಬೇಕು ಅಂತಿದ್ದಾರೆ. ನನಗೇನು ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ, ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ, ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ. ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ. ಸರ್, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಅದೇ ಕನ್ಫ್ಯೂಷನ್ ಏನಿದೆ ಸರ್? ಆ ಡೇಟ್ಗೆ ನಡೆಯುತ್ತಾ? ನೋ ಕನ್ಫ್ಯೂಷನ್. ಫೆಬ್ರವರಿ 15ನೇ ತಾರೀಕು ನಡೀತದೆ ಅಲ್ಲಿ. ಎಲ್ಲ ಕಡೆ ಮಾಡ್ತಾ ಇದೀವಿ. ಏನ್ ಸ್ಪೆಷಲ್ ಅಂದ್ರೆ ಏನಯ್ಯ, ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ. ಎಲ್ಲ ಸಮಸ್ಯೆಗಳಿಗೂ ಅಲ್ಲ, ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತ ರಾಷ್ಟ್ರೀಯ ಇಡೀ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ. ನಾನು ಪಾಲಿಟಿಕ್ಸಿಗೆ ಮೊನ್ನೆ ಬಂದದಲ್ಲ, 45 ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ. ಯಾರಿಗೂ ನನ್ನ ಹೆಸರು ಇಡಿ ಅಂತ ಆಗಲಿ, ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದರು ನನಗೆ ಬೇಡ ನನಗೆ ಅಂತಂದ್ರೆ. ಬಿಕಾಸ್ ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ ಅಂತಂದ್ರೆ. ಅದಕ್ಕೆ ಬೇರೆ ಹೆಸರಿದ್ರೆ ರಸ್ತೆಗೆ ಅದು ಮಾಡೋದು ಬೇಡ. ಆ ರಸ್ತೆಗೆ ಅಲ್ಲಿಂದ ದೇವಸ್ಥಾನದಿಂದ ರಾಯಲ್ ಹಿಲ್ಸ್ ಸರ್ಕಲ್ ಯಾವುದೇ ರೀತಿಯಾದ ಹೆಸರಿಲ್ಲ ಸರ್. ಆ ರಸ್ತೆಗೆ ಹೆಸರಿಡಬೇಕು ಅಂತಿದ್ದಾರೆ. ನನಗೇನು ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ, ಯಾರೂ ನನ್ನ ಜೊತೆ ಮಾತಾಡೂ ಇಲ್ಲ, ನಾನು ಎಲ್ಲೂ ಚರ್ಚೆನೂ ಮಾಡಿಲ್ಲ. ನಾನು ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ. ಸರ್, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಅದೇ ಕನ್ಫ್ಯೂಷನ್ ಏನಿದೆ ಸರ್? ಆ ಡೇಟ್ಗೆ ನಡೆಯುತ್ತಾ? ನೋ ಕನ್ಫ್ಯೂಷನ್. ಫೆಬ್ರವರಿ 15ನೇ ತಾರೀಕು ನಡೀತದೆ ಅಲ್ಲಿ. ಎಲ್ಲ ಕಡೆ ಮಾಡ್ತಾ ಇದೀವಿ. ಏನ್ ಸ್ಪೆಷಲ್ ಅಂದ್ರೆ ಏನಯ್ಯ, ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ. ಎಲ್ಲ ಸಮಸ್ಯೆಗಳಿಗೂ ಅಲ್ಲ,